ರೀತಾ ರೀತಾ ರೀತಾ. ಓ ಯಾಕಪ್ಪ ಇದು ಪೊಲೀಸ್ನವ್ರು ಬಂದವ್ರೆ? ಯಾಕೆ ಏನಾದರೂ ಅದೇ ನಮ್ಮ ಶಿವಾನಿಗೆ ನಾವು ಬೇಲ್ ಕಟ್ಟೋದಕ್ಕೆ ದುಡ್ಡೆಲ್ಲ ಕಟ್ಟಿದ್ವಿ, ಬೇಲ್ ತರೋದಕ್ಕೆ, ಅದಕ್ಕೆ ಏನಾದರೂ ಬಂದವರು ಏನೋ ಏನಾದರೂ ಮಾತಾಡೋದಕ್ಕೆ. ಹೇಳಿ ಮೇಡಮ್. ಸರ್ ಹೇಳಿ, ಏನಾಗಬೇಕು? ರೀತಾಗೆ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ಈ ಮನೇಲಿ ನಿಧಿ ಸಿಕ್ಕಿದೆ, ನಿಧಿ ಇಟ್ಕೊಂಡಿದ್ದೀರಾ. ಕಾನೂನು ಪ್ರಕಾರ ನಿಧಿ ಮನೇಲಿ ಇಟ್ಕೊಳ್ಳೋದು ಅಪರಾಧ. ಸಿಕ್ಕಿರೋದನ್ನ ಗೌರ್ಮೆಂಟಿಗೆ ಒಪ್ಪಿಸ್ಬೇಕಾಗಿತ್ತು. ನಿಧಿ ಸಿಕ್ಕಿದೆ ಅಂತೇಳಿ ನಮಗೆ ನಿಮ್ಮ ಮಗಳೇನೆ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಮಗಳೇನೆ ನಮ್ಮ ಅಮ್ಮನಿಗೆ ನಿಧಿ ಸಿಕ್ಕಿದೆ ಅಂತೇಳಿ ನಿಮ್ಮ ಮಗಳೇ ಹೇಳಿದ್ದಾರೆ. ಹಾಂ, ನಿಧಿನಾ? ನಿಧಿ ನಮಗೇನು ಸಿಕ್ಕಿಲ್ವಲ್ಲ. ಯಾರು ಅದು ಬಂದಿರೋದು? ನೋಡು ರೀತಾ, ಏನೋ ನಿಧಿ ಸಿಕ್ಕಿದೆ ಅಂತೇಳಿ ನಿಮ್ಮ ಮಗಳೇ ನಮ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ. ಯಾವ ನಿಧಿ? ನಮಗೇನು ಸಿಕ್ಕಿಲ್ವಲ್ಲ. ನಿಧಿ? ಯಾವ ನಿಧಿ? ಎಲ್ಲೈತಂತೆ ನಿಧಿ? ಯಾವ ನಿಧಿನೂ ಇಲ್ಲ, ಎಂಥದ್ದು ಇಲ್ಲ. ಏನು ನೀವು ಏನು ಸುಮ್ಮನೆ ಬಂದು ಈ ರೀತಿ ಎಲ್ಲ ಎಲ್ಲಿದೆ ನಿಧಿ? ಅಯ್ಯೋ, ನಾವು ಕಷ್ಟಪಟ್ಟು ದುಡ್ಕೊಂಡು ತಿಂತೀವಿ ಮೇಡಮ್. ಯಾವ ನಿಧಿ ಸಿಕ್ಕಿಲ್ಲ, ಏನಿಲ್ಲ. ನಿಧಿ ಸಿಕ್ಕಿದ್ರೆ ನಾವು ಯಾಕೆ ಕಷ್ಟ ಬೀಳಬೇಕಾಗಿತ್ತು? ಅಷ್ಟು ದೊಡ್ಡ ಹೋಟ್ಲು ಮಾಡಿ ನಾವು ಬೆಳಗ್ಗೆ ಸಾಯಂಕಾಲ 24 ಅವರ್ಸು ಅಲ್ಲಿ ಹೋಟ್ಲ ಹತ್ರ ಉಳ್ಕೊಂಡು ನಾವು ಯಾಕೆ ಇಷ್ಟು ಕಷ್ಟ ಬೀಳ್ತಿದ್ವಿ ನಿಧಿ ಸಿಕ್ಕಿದ್ರೆ? ಏನು ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ? ನೋಡಿಲಿ, ನಿಮಗೆ ನಿಧಿ ಸಿಕ್ಕಿದೆ ಅಂತ ಹೇಳಿ ತುಂಬ ಜನ ಹೇಳ್ತಾ ಇದ್ದಾರೆ. ತುಂಬ ಜನ ನಮಗೆ ಸೈನ್ ಹಾಕ್ಕೊಟ್ಟಿದ್ದಾರೆ, ನಿಧಿ ಸಿಕ್ಕಿದೆ ಇವ್ರಿಗೆ ಅಂತ ಹೇಳಿ ನಮಗೆ ಹೇಳಿದ್ದಾರೆ. ನಿಧಿ ಸಿಕ್ಕಿದ್ರೆ ನೀವು ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಕಾನೂನು ಪ್ರಕಾರ ಅದು ಮನೇಲಿ ಇಟ್ಕೊಳ್ಳೋದು, ನೀವು ಇಟ್ಕೊಳ್ಳೋದು ಅದು ಅಪರಾಧ. ನಿಮಗೆ ಇಷ್ಟೊಂದು ಆಸ್ತಿ ಮಾಡಿದ್ದೀರಲ್ಲ, 20 ಎಕರೆ ಪ್ಲಾಟ್ ಇದೆ ಒಂದು ಹತ್ರ, ಮತ್ತು ಒಂದು 30 ಎಕರೆ ಪ್ಲಾಟ್ ಮಾಡಿದ್ದೀರಾ, ಹಾಗೆ ಒಂದು ದೊಡ್ಡದು ಹೋಟೆಲ್ ಮಾಡಿದ್ದೀರಾ, ಡಾಬಾ ಮಾಡಿದ್ದೀರಾ. ನಿಮ್ಮ ಹೆಸರಲ್ಲಿ ಎಷ್ಟು ಅಮೌಂಟ್ ಇದೆ, ನಿಮ್ಮ ಅಕೌಂಟಲ್ಲಿ ಎಷ್ಟಿದೆ, ಇದಕ್ಕೆಲ್ಲ ನೀವೇನು ಟ್ಯಾಕ್ಸ್ ಕಟ್ಟಿಲ್ಲ. ನಿಮಗೆ ಆಸ್ತಿ ಇದೆಲ್ಲ ಮಾಡೋದಕ್ಕೆ ನಿಮ್ಗೆ ಎಲ್ಲಿಂದ ಬಂತು? ಯಾವುದರಿಂದ ಆದಾಯ ಬಂತು? ಮತ್ತು ಸಾಕ್ಷಿ ತೋರಿಸ್ರಿ. ನೀವೆಲ್ಲ ಇಷ್ಟೊಂದೆಲ್ಲ ಮಾಡಿದಿರಲ್ಲ, ಪ್ರೂಫ್ ತೋರಿಸ್ರಿ. ನಿಮ್ಗೆ ಯಾವ ಕಡೆಯಿಂದ ಆದಾಯ ಬಂತು? ಆದಾಯ ಬರೋ ಅಂಥ ಮೂಲ ಯಾವುದು ನಿಮಗೆ? ಇಷ್ಟೊಂದೆಲ್ಲ ಮಾಡಿದಿರಲ್ಲ, ಇಷ್ಟೊಂದು ಆಸ್ತಿ ಎಲ್ಲ ತೊಗೊಂಡಿದ್ದೀರಾ, ಕೊಂಡ್ಕೊಂಡಿದ್ದೀರಾ, ಇಷ್ಟೊಂದೆಲ್ಲ ಮಾಡಿದ್ದೀರಾ ಅಂದಮೇಲೆ ಇದು ನೀವು ಯಾವ ಕಡೆಯಿಂದ ಆದಾಯ ಬಂತು ಅಂತೇಳಿ ನಮಗೆ ನೀವು ಪ್ರೂಫ್ ತೋರಿಸಿ. ಮತ್ತೆ ನಿಮಗೆ ನಿಧಿ ಸಿಕ್ಕಿದೆ ಅಂತೇಳಿ ಕನ್ಫರ್ಮ್ ಆಗಿದೆ ನಮಗೆ. ಅಯ್ಯೋ, ನಾವು ದುಡ್ದಿದ್ವಿ, ದುಡ್ದು ಮಾಡ್ಕೊಂಡಿದ್ದು. ನಾವು ಎಗ್ರೆಸ್ ಅಂಗಡಿ ಇಕ್ಕಿ ರಾತ್ರಿ ಎಲ್ಲ ಅಲ್ಲೆಲ್ಲ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಆಗೋದಕ್ಕೆ ಆಮೇಲೆ ಡಾಬಾ ಮಾಡಿದ್ವಿ. ಡಾಬಾ ಮಾಡಿ ಡಾಬಾದಲ್ಲಿ ಚೆನ್ನಾಗಾಯಿತು. ಡಾಬಾದಲ್ಲಿ ಚೆನ್ನಾಗಾಗಿ ಎಲ್ಲ ಅದು ಡಾಬಾದಲ್ಲೆಲ್ಲ ಚೆನ್ನಾಗಿರೋ ದುಡ್ಡೆಲ್ಲ ಕುಡ್ಕೊಂಡು ನಾವು ಆಮೇಲೆ ಹೋಟ್ಲ್ ಮಾಡಿದ್ವಿ. ಹೋಟೆಲೆಲ್ಲ ಚೆನ್ನಾಗಾಗೋದಕ್ಕೆ ನಾವು ಆಸ್ತಿ ಎಲ್ಲ ಕೊಂಡ್ಕೊಂಡ್ವಿ. ಹೋಟೆಲಲ್ಲಿ ಎಷ್ಟಾಗ್ಬೋದು ಹೇಳ್ರಿ? ಎಗ್ರೆಸ್ ಅಂಗಡಿ ಡೈಲಿ ಎಷ್ಟಾಯಿತು? ಎಷ್ಟು ಮಾಡಿದ್ರಿ? ಇಷ್ಟೊಂದು ಆಸ್ತಿ ಕೊಂಡ್ಕೊಳ್ಳೋಕ್ಕಾಗಲ್ಲ. 20 ಎಕರೆ ಪ್ಲಾಟ್ ಒಂದತ್ರ, 30 ಎಕರೆ ಪ್ಲಾಟ್ ಒಂದತ್ರ, ಇನ್ನೂ ಒಂದು 20 ಎಕರೆ ಪ್ಲಾಟ್ ಒಂದತ್ರ, 50ರಿಂದ 60 ಎಕರೆ ಹೊಲ ಇದೆ. ಇಷ್ಟೊಂದು ನಿಮ್ಮ ಅಕೌಂಟಲ್ಲಿ ಇಷ್ಟು ಲಕ್ಷ ಅಂತ ಹೇಳಿ ನೀವು ಇಷ್ಟು ಕೋಟಿ ಅಂತ ಹೇಳಿ ಮಾಡ್ಕೊಂಡಿದ್ದೀರಾ. ಎಷ್ಟು ಕೋಟಿ ಇದೆ ನಿಮ್ಮ ಅಕೌಂಟಲ್ಲಿ? ಇದೆಲ್ಲ ಯಾವ ಕಡೆಯಿಂದ ಆದಾಯ ಬಂತು? ಹೆಂಗೆ ಬಂತು? ಇಷ್ಟೊಂದೆಲ್ಲ ಮಾಡೋದಕ್ಕೆ ಯಾರೂ ಆಗೋದಿಲ್ಲ, ದುಡ್ದು ಮಾಡೋದಕ್ಕೆ ಆಗೋದಿಲ್ಲ. ಇದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಿದ್ದೀರಾ? ಇಲ್ಲ. ನಿಮ್ಮ ಅಕೌಂಟಲ್ಲಿ ಎಷ್ಟಿದೆ, ಇವ್ರ ಅಕೌಂಟಲ್ಲಿ ಎಷ್ಟಿದೆ ಎಲ್ಲ ನಾವು ಎಲ್ಲ ತನಿಖೆ ಮಾಡೇ ಬಂದಿರೋದು ನಿಮ್ಗೆ ಅರೆಸ್ಟ್ ಮಾಡೋದಕ್ಕೆ. ನನ್ನ ಅಕೌಂಟಲ್ಲಿ ಇದೆ ಒಂದು 20 ಕೋಟಿ, ಇವ್ರ ಅಕೌಂಟಲ್ಲಿ ಒಂದು 20 ಕೋಟಿ ಇದೆ. ನನ್ನ ಮಗನ ಅಕೌಂಟಲ್ಲಿ ಬೇರೆ ಇಟ್ಟಿದ್ದೀವಿ, ನನ್ನ ಮಗಳ ಅಕೌಂಟಿಗೆ ಬೇರೆ ಇಟ್ಟಿದ್ದೀವಿ. ನನ್ನ ಮಗಳ ಹೆಸರಿಗೆ ಮಾಡಿರೋದು, ಅವ್ರ ಅಕೌಂಟಲ್ಲಿ ಇಟ್ಟಿಲ್ಲ, ಅವ್ರ ಹೆಸರಿಗೆ ಒಂದು 20 ಕೋಟಿ ಇಕ್ಕಿದ್ದೀವಿ, ಮುಂದೆ ಬೇಕಾಗುತ್ತೆ ಅಂತ. ಇಷ್ಟೊಂದೆಲ್ಲ ಮಾಡೋದಕ್ಕೆ ನಿಮ್ಗೆ ಎಲ್ಲಿಂದ ಆದಾಯ ಬಂತು? ಎಲ್ಲಿ ಆದಾಯ ಬರೋ ಅಂಥ ಮೂಲ ಯಾವುದು? ಯಾವ ಕಡೆಯಿಂದ ಬಂತು ನಿಮಗೆ ಇಷ್ಟೊಂದು ಆದಾಯ? ಅದನ್ನ ಹೇಳ್ಬೇಕು ತಾನೇ ನೀವು. ಯಾವುದು ನಿಮಗೆ ಆದಾಯ ಬರೋ ಅಂಥ, ಅಷ್ಟು ದೊಡ್ಡದಾಗಿ ಆದಾಯ ಬರೋ ಅಂಥ ಮೂಲ ಯಾವುದೂ ಇಲ್ಲ ನಿಮಗೆ. ನಿಮ್ಗೆ ನಿಧಿ ಸಿಕ್ಕಿದೆ ಅಂತೇಳಿ ನಮಗೆ ಕನ್ಫರ್ಮ್ ಆಗಿದೆ. ಇಷ್ಟೊಂದು ಆಸ್ತಿ ಎಲ್ಲ ನಾವು ಗೌರ್ಮೆಂಟಿಗೆ ನಾವು ಒಪ್ಪಿಸ್ಕೊತೀವಿ, ಇದನ್ನೆಲ್ಲ ಗೌರ್ಮೆಂಟಿಗೆ ತೊಗೊಳ್ತೀವಿ. ನಿಧಿ ಸಿಕ್ಕಿದೆ, ನಿಮ್ಗೆ ನಿಧಿ ಸಿಕ್ಕಿರೋದಕ್ಕೆ ಈ ರೀತಿ ಮಾಡಿದ್ದೀರಾ. ಇನ್ನೂ ಎಲ್ಲಾದರೂ ಇದ್ದರೆ ನಿಧಿ ವಾಪಸ್ ಕೊಟ್ಬಿಡಿ. ನಾವು ನಿಧಿನೂ ಇಲ್ಲ, ಎಂಥದ್ದು ಇಲ್ಲ. ಮೇಡಮ್ ಅವರೇ, ನಿಮಗೆ ಸುಳ್ಳು ಹೇಳವ್ರೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಮ್ಮೆಲ್ಲ ಚೆಕ್ ಮಾಡಿಸಿ, ನಾವು ನಿಮ್ಮ ಆಸ್ತಿ ಎಲ್ಲ ಎಷ್ಟಿದೆ ಅಂತೇಳಿ ಚೆಕ್ ಮಾಡಿಸಿ ಬಂದಿರೋದು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿಗೆ ಬಂದಿದ್ದಾರೆ, ಎಲ್ಲ ಚೆಕ್ ಮಾಡಿದ್ದಾರೆ. ನಿಮ್ಮ ಮನೆಯಲ್ಲಿ ನಿಮ್ಮವರದು ಎಲ್ಲ ತೊಗೊಂಡವರು ಎಲ್ಲ ಚೆಕ್ ಮಾಡಿದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ಕಡೆ ದುಡ್ಡಿದೆ, ಯಾವ್ಯಾವ ಕಡೆ ಆಸ್ತಿ ಇದೆ ಎಲ್ಲ ಚೆಕ್ ಮಾಡಿದ್ದಾರೆ ಅವರು. ಅವ್ರು ಬಂದಿದ್ದು ನಿಮ್ಮ ಮನೇಲಿ ಏನಿದೆ ಏನು ಎತ್ತ ನೋಡ್ತೀವಿ, ಚೆಕ್ ಮಾಡ್ತೀವಿ ಅಂತೇಳಿ ಸುಮ್ಮನೆ ಬಂದಿದ್ದು. ಅವ್ರು ಇನ್ಕಮ್ ಡಿಪಾರ್ಟ್ಮೆಂಟವ್ರು. ನಾವೇನೇನು ಯಾವುದೋ ಮನೇಲಿ ಇಟ್ಕೊಂಡಿಲ್ವಲ್ಲ, ಅಷ್ಟೊಂದು ಅಕ್ರಮವಾಗಿ ಯಾವುದು ನಾವು ಸಂಪಾದನೆ ಮಾಡಿಲ್ಲ. ಅಕ್ರಮವಾಗಿ ನೀವು ಸಂಪಾದನೆ ಮಾಡಿರೋದು. 60 ಎಕರೆ ಪ್ಲಾಟ್ ಇದೆ, ಇವತ್ತು 60 ಎಕರೆ ಜಮೀನಿದೆ. ನಿಮಗೆಲ್ಲ ಆಸ್ತಿ ಎಷ್ಟಿದೆ ಅಂತೇಳಿ ನಮಗೆಲ್ಲ ವರದಿ ಕೊಟ್ಟಿದ್ದಾರೆ ಅವರು.
ಇದೆಲ್ಲ ನಿಮ್ಗೆ ಯಾವ ಕಡೆಯಿಂದ ಬಂತು, ಯಾವ ಕಡೆಯಿಂದ ಆದಾಯ ಬಂತು ಅಂತ ಹೇಳಿ ತೋರಿಸಿ. ಇಂಥ ಕಡೆಯಿಂದ ಬಂದಿದೆ, ಹಿಂಗೆ ಇಂಥ ಕಡೆಯಿಂದ ನಮಗೆ ಟ್ರಾನ್ಸ್ಫರ್ ಆಗಿದೆ, ಇಂಥ ಹೊರದೇಶದಿಂದ ನಾವು ಇಂಥ ಬಿಸ್ನೆಸ್ ಮಾಡ್ತಾ ಇದ್ವಿ, ಬಿಸ್ನೆಸ್ ಮಾಡಿದ್ವಿ, ಈ ಥರ ಲಾಭ ಬಂತು ಯಾವ ಕಡೆಯಿಂದ ಬಂತು ಅದನ್ನಾದರೂ ತೋರಿಸಿ. ಎಷ್ಟು ವರ್ಷದ ಬೇಕಾದರೂ ಇವಾಗ ಹೋಗಿ ಡೀಟೇಲ್ಸ್ ತೆಗಿಸ್ಬೋದು. ನೀವೇನು ಹೊರದೇಶಕ್ಕೆ ಎಲ್ಲಾದರೂ ಹೋಗಿ ಬಿಸ್ನೆಸ್ ಮಾಡಿದ್ರಾ? ಏನು ಮಾಡಿದಿರಾ? ಯಾವ ಕಡೆಯಿಂದ ಬಂತು ಅದು ನಮಗೆ ಸಾಕ್ಷಿ ತೋರಿಸಿ. ನೀವು ಸಾಕ್ಷಿ ತೋರಿಸಿ. ನಿಧಿ ಸಿಕ್ಕಿದೆ, ಕಾನೂನು ಪ್ರಕಾರ ನೀವು ಮನೇಲಿ ಇಟ್ಕೊಂಡಿದ್ದು ತಪ್ಪು, ನೀವು ಬಳಸ್ಕೊಂಡಿದ್ದು ತಪ್ಪು. ನಿಧಿ ಸಿಕ್ಕಿರೋದನ್ನ ನೀವು ಗೌರ್ಮೆಂಟ್ಗೆ ಒಪ್ಪಿಸ್ಬೇಕಾಗಿತ್ತು, ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ಅಯ್ಯೋ ಇದ್ಯಾಕೆ ನಮ್ಗೆ ಹಿಂಗೆ ಮಾಡ್ತಾ ಇದ್ದೀರಾ? ನಾವೇನಿಲ್ಲಪ್ಪ, ನಾವು ಕಷ್ಟಪಟ್ಟು ದುಡಿದ್ವಿ ನಾವು. ನಾನು ನನ್ನ ಗಂಡ ಇಬ್ಬರೂ ದುಡ್ದು ಮಾಡ್ಕೊಂಡಿರೋದು. ದುಡ್ದು ಮಾಡಿರೋದನ್ನ ಹೆಂಗೆ ಬಂತು ಹೇಗೆ ಬಂತು ಅಂತ ಹೇಳಿ ಹಿಂಗೆ ಕೇಳಿದ್ರೆ ನೀವು ಹೆಂಗೆ ಸರಿ ಹೋಗುತ್ತೆ? ಇದೇನು ನೀವು ಹಿಂಗೆ ಕೇಳ್ತಾ ಇದ್ದೀರಾ? ಹೆಂಗೆ ಬಂತು ಅಂದರೆ ನಮ್ದೇನು ಅಷ್ಟೊಂದೇನು ಬಿಡಪ್ಪ, ಏನಕ್ಕೋ ಇವಾಗ ಎಷ್ಟೋ ಇದು ಏನೋ ದೊಡ್ಡ ಸೌಕರ್ಯ ಅನ್ನೋ ಥರ ಏನಿಲ್ಲ ನಾವು. ಹಾಗೇ ಇರೋದು. ಇಷ್ಟೊಂದು ಆಸ್ತಿ ಮಾಡಿದಿರಲ್ಲ, ಮತ್ತೆ ಎಲ್ಲಿಂದ ಬಂತು ನಿಮ್ಗೆ ಆದಾಯ? ನೀವೇನೇ ಮಾತಾಡೋದಿದ್ರು ಸ್ಟೇಷನಲ್ಲಿ ಮಾತಾಡಿ. ಬನ್ನಿ ಫಸ್ಟು. ಅರೆಸ್ಟ್ ಮಾಡ್ತಾ ಇದ್ದೀವಿ, ಬನ್ನಿ, ಜೀಪಲ್ಲಿ ಕುತ್ಕೊ ಬನ್ನಿ. ಅಲ್ಲ ನೀವು ಇದಕ್ಕಿದ್ದಂಗೆ ಬಂದು ಈ ರೀತಿ ಅರೆಸ್ಟ್ ಮಾಡಿದ್ರೆ ಹೆಂಗೆ ಸರಿ ಹೋಗುತ್ತೆ? ಹೆಂಗೆ ಸರಿ ಹೋಗುತ್ತೆ ಅಂತ. ಅಲ್ಲ, ನಮ್ಮ ಮನೇಲಿ ಏನಿಲ್ವಲ್ಲ, ಅಕ್ರಮವಾಗಿ ನಾವು ದುಡ್ಡೇನು ಇಟ್ಕೊಂಡಿಲ್ಲ. ನೋಡಿದ್ರಲ್ಲ ನೀವು ಮನೇನ? ಅಕೌಂಟಲ್ಲಿ ಇದೆಯಲ್ಲ, ಎಲ್ಲರೂ 20 ಕೋಟಿ ಇಟ್ಕೊಂಡಿದ್ರೆ ಕೋಟಿ ಗಟ್ಟಲೆ ಇದೆಲ್ಲ ನೀವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಿದ್ದೀರಾ? ಎಲ್ಲ ಟ್ಯಾಕ್ಸ್ ಕಟ್ಟಿರೋದೆಲ್ಲ ತಗೊಂಬನ್ನಿ. ಎಲ್ಲ ಇನ್ಕಮ್ ಡಿಪಾರ್ಟ್ಮೆಂಟವ್ರು ನಮಗೆಲ್ಲ ಹೇಳಿದ್ದಾರೆ. ಅವ್ರು ನಮಗೆ ಟ್ಯಾಕ್ಸ್ ಕಟ್ಟಿಲ್ಲ, ನಮಗಿನ್ನೂ ಅವರು ಏನು ಸರಿಯಾಗಿ ವರದಿ ಕೊಟ್ಟಿಲ್ಲ ಅಂಥೇಳಿ ಅವ್ರು ಬಂದು ನಮಗೆಲ್ಲ ಇನ್ಫಾರ್ಮ್ ಮಾಡಿದ ಮೇಲೆ ನಾವು ನಿಮಗೆ ಬಂದು ಇಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ನಿಮ್ಮ ಮಗಳೇ ಹೇಳಿಕೆ ಕೊಟ್ಟಿದ್ದಾರೆ, ನಿಧಿ ಸಿಕ್ಕಿದೆ ನಮ್ಮ ಅಮ್ಮನಿಗೆ ಅಂತ. ಅಯ್ಯೋ ಅಲ್ಲಡು, ಇದು ಒಳ್ಳೆ ಸರಿ ಹೋಯ್ತಪ್ಪ. ಈ ನಮ್ಗಳೇ ಇದು ಮಾಡ್ತಾರಲ್ಲ ಇವರು. ನಾವು ಸಂಪಾದನೆ ಮಾಡಿ ಇಟ್ಕೊಂಡಿರೋದು, ಹಾಗಾದರೆ ಕೋಟಿ ಗಟ್ಟಲೆ ಯಾರೂ ಸಂಪಾದನೆ ಮಾಡಿಲ್ಲ. ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ನೀನು ಗೌರ್ಮೆಂಟ್ಗೆ. ಇಷ್ಟೊಂದೆಲ್ಲ ಮಾಡ್ಕೊಂಡಿದ್ಯಲ್ಲ, ಗೌರ್ಮೆಂಟಿಗೆ ನೀನು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ನೀನು ಟ್ಯಾಕ್ಸ್ ಕಟ್ತಲ್ಲ ಇಷ್ಟೊಂದು ನೀನೆಲ್ಲ ಹೆಂಗಿದ್ನು ಇಟ್ಕೊಂಡಿದ್ಯಾ? ಗೌರ್ಮೆಂಟ್ಗಂತ ಇಷ್ಟ ಅಂತ ಕಟ್ಟಬೇಕು, ನೀನು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಟ್ಯಾಕ್ಸ್ ಕಟ್ಟಿದ್ಯಾ? ಟ್ಯಾಕ್ಸ್ ಕಟ್ಟಿಲ್ಲ, ಏನಿಲ್ಲ. ಕಾನೂನು ಪ್ರಕಾರ ಈ ರೀತಿ ಮಾಡಿರೋದು ತಪ್ಪು. ನಿಧಿ ಸಿಕ್ಕಿರೋದನ್ನ ನೀನು ಬಳಸ್ಕೊಂಡು ಈ ರೀತಿ ಮೆರೆದಾಡ್ತಾ ಇರೋದು ತಪ್ಪು. ಅಲ್ಲ, ಇದು ಒಳ್ಳೆ ಸರಿ ಹೋಯ್ತಪ್ಪ. ಅಲ್ಲ, ನೀವು ನೋಡ್ರಿ ಯಾವ ರೀತಿ ಮಾತಾಡ್ತಾ ಇದ್ದೀರಾ? ನಮಗೆ ಯಾವ್ದು ನಿಧಿ ಸಿಕ್ಕಿಲ್ಲ, ನಮ್ಗೆ ಯಾವುದೂ ಸಿಕ್ಕಿಲ್ಲ. ಫಸ್ಟು ಬನ್ನಿ, ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ಅದೇನು ಮಾತಾಡೋದಿದ್ರು ನೀವು ಸ್ಟೇಷನಲ್ಲಿ ಬಂದು ಮಾತಾಡ ಬನ್ನಿ. ಸುಮ್ಮನೆ ಇಲ್ಲೆಲ್ಲ ಮಾತಾಡಿದ್ರೆ ಸರಿ ಆಗೋದಿಲ್ಲ. ಬನ್ನಿ ಅರೆಸ್ಟ್ ಮಾಡ್ತಾ ಇದ್ದೀವಿ ನಿಮಗೆ. ಅಲ್ಲ ಮೇಡಮ್, ನೀವು ಏನು ಆಧಾರದಿಂದಲೇ ಹೆಂಗೆ ಮಾಡ್ತಾ ಇದ್ರಾ? ನಮಗೆ ನಿಧಿ ಸಿಕ್ಕಿದೆ ಅಂತ ನಿಮ್ಗೆ ಏನು ಪ್ರೂಫ್ ಇದೆ? ಏನು ನಮ್ಮ ಮಗಳು ಹೇಳ್ಬೋದು? ಅವಳು ಹೆಂಗೆ ಹೇಳಿದ್ಲು? ನನ್ನ ಮಗಳು ಹೇಳಿರೋ ಸಾಧ್ಯನೇ ಇಲ್ಲ. ನನ್ನ ಮಗಳು ಯಾಕೆ ಹೇಳ್ತಾಳೆ? ನನ್ನ ಮಗಳು ಹೇಳಿಲ್ಲ, ನಮಗೆ ಸಿಕ್ಕಿದ್ರೆ ತಾನೇ ಹೇಳೋಕ್ಕೆ. ಅದೇ ಮತ್ತೆ ಯಾರೋ ನಾವು ಹೊಟ್ಟೆ ಕಿತ್ನಾರು ಇರ್ತಾರಲ್ಲ, ಸುಮ್ಮನೆ ನನ್ನ ಮಗಳ ಮೇಲೆ ಹೇಳಿ ಅವರವರೇ ಜಗಳ ಮಾಡ್ಕೊಂಬ್ಲಿ ಅಂತ ಹೇಳಿ ಸುಮ್ಮನೆ ಇಂಥವೆಲ್ಲ ಮಾಡಿದಾರೆ. ಎಂತೆಂಥ ಜನ ಇರ್ತಾರೆ ಎಂಬುದು ಗೊತ್ತು ನನಗೆ. ಅವ್ರು ಬಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು, ನಾವು ನಿಮ್ಮ ಮನೇಲೆಲ್ಲ ತನಿಖೆ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳಿ ಮಾಡಿದ್ರು. ಎಲ್ಲ ಚೆಕ್ ಮಾಡಿಕೊಂಡ್ರು. ಚೆಕ್ ಮಾಡಲಿ ಹೇಳು ಅಂತ ಸುಮ್ಮನಿದ್ದೆ. ಅವ್ರು ಏನಿಲ್ಲ, ಹಿಂಗೆಲ್ಲ ಆಸ್ತಿ ಇದೆ ನಿಮಗೆ, ಇದೆಲ್ಲ ಟ್ಯಾಕ್ಸ್ ಕಟ್ಟಬೇಕಾ? ಸರಿ ಆಯಿತು, ಕಟ್ತೀಯ, ನಮಗೆ ಗೊತ್ತೇ ಇಲ್ಲ. ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತೇಳಿ ಹೇಳ್ಬೇಕಾಗಿತ್ತು. ಇವರು ಎಲ್ಲ ಸುಮ್ಮನೆ ನಮಗೆ ಈ ರೀತಿ ಬಂದ್ಬಿಟ್ಟು ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ರೆ ಇದೆಲ್ಲ ಸರಿ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಯಾರೇ ಬರಲಿ ನಾವೇನು ಹೆದರ್ಕೊಳ್ಳಲ್ಲ. ನಾವು ಟ್ಯಾಕ್ಸ್ ಕಟ್ತೀವಿ, ನಮಗೇನು ಗೊತ್ತು? ಮುಂಚೆಗೆ ಅವ್ರು ಕಟ್ಟಿಸ್ಕೋಬೇಕಾಗಿತ್ತು. ನಮಗೇನು ಗೊತ್ತಿರಲ್ಲ ಅವೆಲ್ಲ. ಯಾರು ತಾಣೋಗಿ ನಮ್ಮ ಹತ್ರ ದುಡ್ಡು ಐತೆ ಅಂತೇಳಿ ಯಾರೇನು ಕೊಡಲ್ಲ. ಬಂದು ಹಿಂಗೆ ಕಟ್ಟಬೇಕು, ಹಿಂಗೆ ಐತೆ ಅಂತೇಳಿ ಕೇಳಿದ್ರೆ ನಾವೆಲ್ಲ ಹೇಳ್ಬೋದು. ಏನು ಮಾಡೋದಪ್ಪ, ಇವಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ಬೇರೆ ಬಂದು ಎಲ್ಲ ಚೆಕ್ ಮಾಡಿ ನಮ್ಮ ಹೆಸರಿಗಿರೋ ಆಸ್ತಿ ಎಲ್ಲ ಹೇಳವ್ರೆ. ಪ್ರತಿಯೊಂದು ದುಡ್ಡು ಆಸ್ತಿ ಎಲ್ಲ ಕಂಡಿಡಿದ್ಬಿಟ್ಟವ್ರೆ. ಇವಾಗ ಏನು ಮಾಡೋಣಪ್ಪ ಅನ್ನಿಸ್ತೈತಿ. ಇದನ್ನೆಲ್ಲ ಗೌರ್ಮೆಂಟಿಗೆ ಒಪ್ಪಿಸ್ಕೊಂತೀವಿ, ನಾವು ಗೌರ್ಮೆಂಟಿಗೆ ತಗೊತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗೌರ್ಮೆಂಟಿಗೆ ವಶಪಡಿಸ್ಕೊಂತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಏನೋ ಗೊತ್ತಿಲ್ಲ. ಹೋಗತ್ಲಾಗೆ ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.